ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಎಲ್ರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಚ್ 5ರಂದು ನಡೆದಂಥ ಪ್ರಮುಖ 15 MCQ ಪ್ರಶ್ನೆ ಮತ್ತು ಉತ್ತರಗಳನ್ನು, ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳ MCQಗಳನ್ನು ನೋಡೋಣ. ಇದನ್ನು PDF ಅನ್ನು ಪಡ್ಕೊಳ್ಳೋದಕ್ಕೆ ನೀವು ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ನಿಮ್ಮ ಹತ್ರ ಟೆಲಿಗ್ರಾಮ್ ಅಪ್ಲಿಕೇಶನ್ ಇದ್ದರೆ ಎಸ್ ಪಿ ಕೆ ಕನ್ನಡ ಅಂತ ಸರ್ಚ್ ಮಾಡಿ, ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನನ್ನ ಸೋಷಿಯಲ್ ಮೀಡಿಯಾ ಲಿಂಕ್ಸ್ಗಳಿದೆ, ನೀವು ಫಾಲೋ ಅಪ್ ಮಾಡ್ಬೋದು. ವೈಜ್ಞಾನಿಕ ಯೋಜನೆಗಳಿಗೆ ನಿಧಿಯನ್ನು ನೀಡಲು ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯ ಯಾವ ಯೋಜನೆಯನ್ನು ಪ್ರಾರಂಭ ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ 4, ಸ್ಟಾರ್ಸ್ ಅನ್ನೋ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಸ್ಟಾರ್ಸ್ ಅಂತ ಹೇಳಿದ್ರೆ ಸ್ಕೀಮ್ ಫಾರ್ ಟ್ರಾನ್ಸ್ಲೇಷನ್ ಆ್ಯಂಡ್ ಅಡ್ವಾನ್ಸ್ ರಿಸರ್ಚ್ ಅಂತ ಕರಿತೇವೆ. ಮುಂಬರುವ KPSC ಪರೀಕ್ಷೆಗಳಲ್ಲಿ ಇದನ್ನು ಬರೋ ಸಂಭವಗಳು ಜಾಸ್ತಿ ಇದೆ. FDSTಯಲ್ಲೂ ಕೂಡ ಅದನ್ನು ಸ್ವಲ್ಪ ಕ್ಲೀನಾಗಿ ನೋಡ್ಕೊಳ್ಳಿ. ಇದನ್ನು ನ್ಯಾಷನಲ್ ಸೈನ್ಸ್ ಡೇ ಸಂದರ್ಭದಲ್ಲಿ ಯೂನಿಯನ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ HRD ಅಂತ ನಾವೇನು ಕರಿತೀವಿ, ಸಚಿವ ಪ್ರಕಾಶ್ ಜಾವಡೇಕರ್ ಅವರು 500 ವಿಜ್ಞಾನ ಯೋಜನೆಗಳಿಗೆ ಒಟ್ಟು 250 ಕೋಟಿ ರೂಪಾಯಿ ನಿಧಿಯನ್ನು ಸ್ಟಾರ್ಸ್ ಅನ್ನೋ ಯೋಜನೆ ಮೂಲಕ ಪ್ರಾರಂಭ ಮಾಡಿದ್ದಾರೆ. ಇಸ್ರೋ ಶಾಲೆಯ ಮಕ್ಕಳಿಗೆ ಯಾವ ಹೆಸರಿನ ಕಾರ್ಯಕ್ರಮವನ್ನು ಇತ್ತೀಚೆಗೆ ಪ್ರಾರಂಭಿಸಲಾಯಿತು? ಶಾಲಾ ಮಕ್ಕಳಿಗಾಗಿ ಇಸ್ರೋ ಒಂದು ನೂತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಅದರ ಹೆಸರು ಯುವ ವಿಜ್ಞಾನಿ ಕಾರ್ಯಕ್ರಮ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇಸ್ರೋ ಅಂತ ನಾವೇನು ಕರಿತೀವಿ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ, ಇದು ಯುವ ವಿಜ್ಞಾನಿ ಕಾರ್ಯಕ್ರಮವನ್ನು 9ನೇ ತರಗತಿ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇತ್ತೀಚೆಗೆ ಆಯೋಜನೆಯನ್ನು ಮಾಡಿದೆ. ಭಗವಾನ್ ಲಾಲ್ ಸಾಹ್ನಿ ಅವರು ಇತ್ತೀಚೆಗೆ ಯಾವ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾದರು? ಕೆಳಕಂಡ ಆಪ್ಷನ್ಗಳನ್ನು ನೀವು ನೋಡ್ಕೋಬಹುದು. ಸರಿಯಾದ ಉತ್ತರ NCBC. NCBC ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಹಿಂದುಳಿದ ವರ್ಗಗಳಿಗೆ ಹೊಸದಾಗಿ ರಚಿಸಲಾದಂಥ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿ ಭಗವಾನ್ ಲಾಲ್ ಸಾಹ್ನಿ. ಇದು ಕೂಡ KPSC ಪರೀಕ್ಷೆಗಳಿಗೆ ಬಹಳ ಇಂಪಾರ್ಟೆಂಟ್ ಅಂತ ಕ್ವೆಶನ್ ಆಗುತ್ತೆ. ಇತ್ತೀಚೆಗೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡಂಥವ್ರು ಯಾರು ಅಂತ ಕೇಳಿದ್ರೆ ಭಗವಾನ್ ಲಾಲ್ ಸಾಹ್ನಿ ಅಂತ ನೀವು ಉತ್ತರವನ್ನು ನೀಡಬೇಕಾಗುತ್ತೆ. ಜೊತೆಗೆ ಕೌಶಲೇಂದ್ರ ಸಿಂಗ್ ಪಟೇಲ್, ಇವರ ಜೊತೆಗೆ ಕೌಶಲೇಂದ್ರ ಸಿಂಗ್ ಪಟೇಲ್ ಅವರು, ಸುಧಾ ಯಾದವ್ ಅವರು, ಆಚಾರ್ಯ ತಾಲೋಜು ಅವರು ಕಮಿಷನ್ನ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಇವರನ್ನು ನಮ್ಮ ಭಾರತದ ರಾಷ್ಟ್ರಪತಿಗಳು ರಾಮನಾಥ್ ಕೋವಿಂದ್ ಅವರು ಅನುಮೋದನೆ ಮಾಡಿದ್ದಾರೆ. 1993ರಲ್ಲಿ ಹಿಂದುಳಿದ ವರ್ಗಗಳ ಕಾಯ್ದೆ ರಾಷ್ಟ್ರೀಯ ಆಯೋಗವನ್ನು ರದ್ದುಪಡಿಸಿದ ನಂತರ ಈ ಒಂದು ಆಯೋಗ ಹಿಂದುಳಿದ ವರ್ಗಗಳ ಕಾಯ್ದೆ ಪ್ರಕಾರ ರಾಷ್ಟ್ರೀಯ ಆಯೋಗವನ್ನು ರದ್ದುಪಡಿಸಿ 2018ರಲ್ಲಿ ರಾಷ್ಟ್ರೀಯ ಸ್ಥಾನಮಾನವನ್ನು ಇದಕ್ಕೆ ನೀಡಿ NCBC ಅಂತ ನಾಮಕರಣ ಮಾಡಲಾಗಿತ್ತು. ಬಲ್ಗೇರಿಯಾದ ಡ್ಯಾನ್ಕೋಲಾವಾ ನಿಕೋಲಾ ಪೆಟ್ರೋ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಯಲ್ಲಿ 65 kg ವಿಭಾಗದ ಫ್ರೀ ಸ್ಟೈಲ್ ಫೈನಲ್ನಲ್ಲಿ ಭಾರತದ ಬಜರಂಗ್ ಪುನಿಯಾ ಅವರು ಯಾವ ಪದಕವನ್ನು ಗೆದ್ದಿದ್ದಾರೆ? ಸೊ ಸರಿಯಾದಂಥ ಉತ್ತರ ಆಪ್ಷನ್ 1, ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಸೊ ಇವರು ಫೈನಲ್ ಪಂದ್ಯದಲ್ಲಿ USA ಜೋರ್ಡಾನ್ ಓರ್ಲಿಯನ್ ಅನ್ನೋರನ್ನ ಸೋಲಿಸೋ ಮೂಲಕ ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ. ಸೆನೆಗಲ್ ದೇಶದ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಕಗೊಂಡಂಥವರು ಯಾರು? ಸೊ ಆಪ್ಷನ್ 1, ಮ್ಯಾಕಿ ಸಾಲ್. 58.22% ಮತಗಳನ್ನು ಅಲ್ಲಿ ಪಡೆಯುವ ಮೂಲಕ ಅವರು ಮತ್ತೊಮ್ಮೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ರಾಷ್ಟ್ರೀಯ ಸುರಕ್ಷತಾ ಕೌನ್ಸಿಲ್ ಮಾರ್ಚ್ 4ರಂದು ರಾಷ್ಟ್ರೀಯ ಸುರಕ್ಷತಾ ದಿನವನ್ನು ಆಚರಿಸುತ್ತದೆ. ಈ ವರ್ಷದ ಥೀಮ್ ಏನಾಗಿತ್ತು? ಸೊ ಆಪ್ಷನ್ 3, ರಾಷ್ಟ್ರದ ನಿರ್ಮಾಣಕ್ಕಾಗಿ ಸುರಕ್ಷತೆ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳಿ. ಕಲ್ಟಿವೇಟ್ ಆ್ಯಂಡ್ ಸಸ್ಟೈನ್ ಎ ಸೇಫ್ಟಿ ಕಲ್ಚರ್ ಫಾರ್ ಬಿಲ್ಡಿಂಗ್ ನೇಷನ್ ಅನ್ನೋದು ಈ ವರ್ಷದ ಥೀಮ್ ಆಗಿತ್ತು. ಭಾರತದಲ್ಲಿ ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಆಫ್ ಇಂಡಿಯಾ ಪ್ರತಿ ವರ್ಷ ಮಾರ್ಚ್ 4ರಂದು ನ್ಯಾಷನಲ್ ಸೇಫ್ಟಿ ಡೇಯನ್ನು ಆಚರಣೆ ಮಾಡುತ್ತದೆ. ಆ ಅಂಗವಾಗಿ ಪ್ರತಿ ವರ್ಷ ಒಂದೊಂದು ಥೀಮನ್ನು ಇಡಲಾಗುತ್ತೆ. 2019ರ ಮಿಸೈಲ್ ಸಿಸ್ಟಮ್ ಪ್ರಶಸ್ತಿಗಾಗಿ ಯಾರನ್ನು ಆಯ್ಕೆ ಮಾಡಿದ್ದಾರೆ? ಸೊ ಆಪ್ಷನ್ 4, ಸತೀಶ್ ರೆಡ್ಡಿ ಅವರನ್ನು ಇದಕ್ಕೆ ಆಯ್ಕೆ ಮಾಡಲಾಗಿದೆ. 2019ರ ಮಿಸೈಲ್ ಸಿಸ್ಟಮ್ ಅವಾರ್ಡ್ನ ಸಹ ವಿಜೇತರಾಗಿ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಏರೋನಾಟಿಕ್ಸ್ ಆ್ಯಂಡ್ ಆಸ್ಟ್ರೋನಾಟಿಕ್ಸ್ ಇಂದ ಭಾರತದ DRDOನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾದಂಥ ಸತೀಶ್ ರೆಡ್ಡಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಾರ್ಪೊರೇಷನ್ IOC ಅಂತ ನಾವೇನು ಕರಿತೀವಿ, ಇದರ 46ನೇ ಮೀಟಿಂಗ್ನ ಅಧಿವೇಶನ ಇತ್ತೀಚೆಗೆ ಎಲ್ಲಿ ನಡೆಯಿತು? ದುಬೈ, ಶಾರ್ಜಾ, ಅಬುಧಾಬಿ, ರಿಯಾದ್. ಸರಿಯಾದಂಥ ಉತ್ತರ ಅಬುಧಾಬಿಯಲ್ಲಿ ಅದು ನಡೆದಿದೆ.
ಅಬುಧಾಬಿ ಇಸ್ಲಾಮಿಕ್ ಸಹಕಾರ ಸಂಸ್ಥೆ IOC ಅಂತ ನಾವು ಕರಿತೀವಿ, OIC ಅಂತ ನಾವು ಕರಿತೀವಿ. ವಿದೇಶಾಂಗ ಮಂತ್ರಿಗಳ ಕೌನ್ಸಿಲ್ ಸಭೆ 46ನೇ ಅಧಿವೇಶನವನ್ನು ಆಯೋಜಿಸಿತ್ತು. ದ್ವೇಷದ ಭಾಷಣ, ಉಗ್ರಗಾಮಿತ್ವ ಮತ್ತು ಹಲವಾರು ಲೋಕಲ್ ಸಂಘರ್ಷಗಳ ಕುರಿತು, ಅದನ್ನು ಎದುರಿಸುವಂಥ ವಿಧಾನಗಳ ಕುರಿತು ಚರ್ಚೆ ಮಾಡೋದಕ್ಕೆ 2 ದಿನಗಳ ಸಭೆಯನ್ನು ಕರೆಯಲಾಗಿತ್ತು. ಮೊಟ್ಟ ಮೊದಲನೇ ಬಾರಿಗೆ ಭಾರತ ಈ ಸಭೆಯಲ್ಲಿ ಪಾಲ್ಗೊಂಡಿತ್ತು. ಭಾರತದ ವಿದೇಶಾಂಗ ಸಚಿವರಾದಂಥ ಸುಷ್ಮಾ ಸ್ವರಾಜ್ ಅವರು ಅಬುಧಾಬಿಯಲ್ಲಿ ನಡೆದಂಥ ಈ ಒಂದು ಸಂಘಟನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಭಗವಾನ್ ಮಹಾವೀರ್ ಮೊದಲ ಅಹಿಂಸಾ ಪುರಸ್ಕಾರವನ್ನು ಇತ್ತೀಚೆಗೆ ಸ್ವೀಕರಿಸಿದಂಥವರು ಯಾರು? ಸೊ ಆಪ್ಷನ್ ಬಿ ಸರಿಯಾದಂಥ ಉತ್ತರ, ಅಭಿನಂದನ್ ವರ್ತಮಾನ್ ಅವರು. IAFನ ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಅವರಿಗೆ ಅಖಿಲ ಭಾರತೀಯ ದಿಗಂಬರ ಜೈನ ಮಹಾಸಮಿತಿ ರಚಿಸಿದಂಥ ಮೊದಲ ಭಗವಾನ್ ಮಹಾವೀರ ಅಹಿಂಸಾ ಪುರಸ್ಕಾರವನ್ನು ನೀಡಲಾಗಿದೆ. ಪುರಸ್ಕಾರ 2.1 ಲಕ್ಷ ರೂಪಾಯಿ ನಗದನ್ನು ಹೊಂದಿದ್ದು, ಏಪ್ರಿಲ್ 17ರಂದು ಮಹಾವೀರ್ ಜಯಂತಿ ಎಂದು ಈ ಒಂದು ಪುರಸ್ಕಾರವನ್ನು ಅವರಿಗೆ ನೀಡಲಾಗುತ್ತೆ. ವಿಶ್ವ ವನ್ಯಜೀವಿ ದಿನವನ್ನು ಮಾರ್ಚ್ 3ರಂದು ಆಚರಿಸಲಾಗುತ್ತದೆ. ವಿಶ್ವ ವನ್ಯಜೀವಿ ದಿನ 2019ರ ಧ್ಯೇಯವಾಕ್ಯವೇನು? ಸೊ ಇಲ್ಲಿ ಆಪ್ಷನ್ಗಳಿದೆ, ನೀವು ಸರಿಯಾದಂಥ ಉತ್ತರವನ್ನು ಗುರುತಿಸ್ಬೋದು. ಆಪ್ಷನ್ ಬಿ, ಲೈಫ್ ಬಿಲೋ ವಾಟರ್ ಫಾರ್ ಪೀಪಲ್ ಆ್ಯಂಡ್ ಪ್ಲಾನೆಟ್ ಅನ್ನೋದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ. ವನ್ಯಜೀವಿ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವ ವನ್ಯಜೀವಿ ದಿನವನ್ನು ಪ್ರತಿ ವರ್ಷ 3ನೇ ಮಾರ್ಚ್ನಂದು ಆಚರಿಸಲಾಗುತ್ತದೆ. ಈ ದಿನಾಂಕವನ್ನು ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ 68ನೇ ಅಧಿವೇಶನ ನಡೆದಾಗ 2013ನೇ ಡಿಸೆಂಬರ್ 20ನೇ ತಾರೀಕು ಅಲ್ಲಿಂದ ಇಲ್ಲಿವರೆಗೂ ಆಚರಣೆ ಮಾಡ್ಕೊಬರ್ತಾ ಇದೆ. ಯಾವ ದಿನಾಂಕದಂದು ಲೈಂಗಿಕ ದುರ್ಬಳಕೆ ವಿರುದ್ಧ ಹೋರಾಟದ ವಿಶ್ವ ದಿನವನ್ನು ಗುರುತಿಸಲಾಗುತ್ತದೆ? ಸೊ ಆಪ್ಷನ್ 3, ಮಾರ್ಚ್ 4ರಂದು. ಪ್ರತಿ ವರ್ಷ ಮಾರ್ಚ್ 4ರಂದು ಲೈಂಗಿಕ ದೌರ್ಜನ್ಯದ ವಿರುದ್ಧ ಹೋರಾಟದ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಮಹಿಳಾ ಮತ್ತು ಮಕ್ಕಳಲ್ಲಿ ಹೆಚ್ಚಾಗಿ ಲೈಂಗಿಕ ಶೋಷಣೆಯ ಬಗ್ಗೆ ಜಾಗೃತಿ ಮೂಡಿಸುವ ಒಂದು ಗುರಿಯನ್ನು ಈ ಒಂದು ದಿನದ ಆಚರಣೆಯ ಆಶಯ ಆಗಿರುತ್ತದೆ. ತಮಿಳುನಾಡಿನ ರಾಜ್ಯ ಸರ್ಕಾರದಿಂದ ಯಾವ ಬ್ಯಾಂಕ್ ಅತ್ಯುತ್ತಮ ಬ್ಯಾಂಕ್ ಎಂಬ ಪುರಸ್ಕಾರವನ್ನು ಇತ್ತೀಚೆಗೆ ಪಡೆದುಕೊಂಡಿದೆ? ಸರಿಯಾದ ಉತ್ತರ, ಇಂಡಿಯನ್ ಬ್ಯಾಂಕ್. ಚೆನ್ನೈನ ಪ್ರಧಾನ ಕಚೇರಿಯಲ್ಲಿ ಭಾರತೀಯ ಇಂಡಿಯನ್ ಬ್ಯಾಂಕ್ ತಮಿಳುನಾಡಿನ ಅತ್ಯುತ್ತಮ ಬ್ಯಾಂಕ್ ಅನ್ನೋ ಪುರಸ್ಕಾರವನ್ನು ಪಡ್ಕೊಂಡಿದೆ. ಈ ಪುರಸ್ಕಾರವನ್ನು ತಮಿಳುನಾಡಿನ ಮುಖ್ಯಮಂತ್ರಿಗಳಾದಂಥ ಕೆ ಪಳನಿಸ್ವಾಮಿಯವರು ತಮಿಳುನಾಡಿನ ಸೆಲ್ವಾದಲ್ಲಿ ಇಂಡಿಯನ್ ಬ್ಯಾಂಕ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ MK ಭಟ್ಟಾಚಾರ್ಯ ಅವರಿಗೆ ಪುರಸ್ಕಾರವನ್ನು ನೀಡಿದ್ದಾರೆ. ಡ್ರೈವರ್ಗಳಿಗೆ ಉಚಿತ ಆರೋಗ್ಯ ಸೇವೆ ಒದಗಿಸುವುದಕ್ಕೆ ಸಂಬಂಧಪಟ್ಟಂತೆ ಈ ಯಾವ ಸಾರಿಗೆ ಕಂಪನಿಯೊಂದಿಗೆ ಆಯುಷ್ಮಾನ್ ಭಾರತ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOU ಅಂತ ಕರಿತೀವಿ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ? ಊಬರ್, ಝೂಮ್ಕರ್, ಓಲಾ, ಟೆಕ್ಸಾಪಿ. ಸರಿಯಾದ ಉತ್ತರ ಆಪ್ಷನ್ 1, ಊಬರ್ ಕಂಪನಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಯೋಜನೆ ಜನವರಿ ಜಾರಿಗೆ ಅನುಷ್ಠಾನಕ್ಕೆ ಬಂದಂಥ ಯೋಜನೆಯನ್ನು ಸದ್ಯಕ್ಕೆ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರದವರು ಊಬರ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ದೇಶಾದ್ಯಂತ ಮೆಟ್ರೋ ಸೇವೆಗಳು ಮತ್ತು ಟೋಲ್ಸ್ ತೆರಿಗೆ ಸೇರಿದಂತೆ ಅನೇಕ ವಿವಿಧ ಸಾರಿಗೆ ಶುಲ್ಕಗಳು ಪಾವತಿಸಲು ಜನರನ್ನು ಸಕ್ರಿಯಗೊಳಿಸಲು ನ್ಯಾಷನಲ್ ಕಾಮನ್ ಮೊಬಿಲಿಟಿ. ಸೊ ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ ಆಪ್ಷನ್ 1, ನರೇಂದ್ರ ಮೋದಿಯವರು. 3 ವರ್ಷದ ಅವಧಿಗೆ ICC ಕ್ರಿಕೆಟ್ ಕಮಿಟಿ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಕಗೊಂಡಂಥವರು ಯಾರು? ಸರಿಯಾದ ಉತ್ತರ, ಅನಿಲ್ ಕುಂಬ್ಳೆ. ಆಪ್ಷನ್ 4. ದುಬೈನಲ್ಲಿ ಕ್ರಿಕೆಟ್ ಕೌನ್ಸಿಲ್ ಮಂಡಳಿ ಸಭೆಯಲ್ಲಿ ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅವರು ಅನಿಲ್ ಕುಂಬ್ಳೆ ಅವರನ್ನ 3 ವರ್ಷಗಳ ಅವಧಿಗೆ ಮರು ನೇಮಕ ಮಾಡಿದ್ದಾರೆ. 2012ರಲ್ಲಿ ಇವರು ಅಧ್ಯಕ್ಷರಾಗಿ ನೇಮಕಗೊಂಡಿದ್ದರು. ಸೊ ಈ ಎಲ್ಲ ಮಾಹಿತಿಗಳು ನಿಮಗೇನಾದ್ರು ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಜೊತೆಗೆ ಇದರ PDF ಏನಾದ್ರು ನಿಮಗೆ ಬೇಕು ಅಂತ ಹೇಳಿದ್ರೆ @SPK ಕನ್ನಡ ಅಂತ ನಿಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಸರ್ಚ್ ಮಾಡ್ಬೋದು. ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ಗೆ ನೀವು ಹೋದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಗಳಿರ್ಬೋದು, ಫೇಸ್ಬುಕ್ ಇರ್ಬೋದು, ಟೆಲಿಗ್ರಾಮ್, ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ಎಲ್ಲ ಲಿಂಕ್ಗಳು ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಸಿಗುತ್ತೆ, ನೀವು ಹೋಗಿ ಪಡ್ಕೋಬೋದು. ಜೊತೆಗೆ ಇದನ್ನೆಲ್ಲ ಕಂಬೈನ್ ಮಾಡಿದ್ರೆ ತಿಂಗಳ ಪ್ರಚಲಿತ ವಿದ್ಯಮಾನಗಳ ಅವಶ್ಯಕತೆ ನಿಮಗಿದೆಯಾ? ಪ್ರತಿದಿನ ಅಪ್ಲೋಡ್ ಮಾಡುವಂತಹ ಕರೆಂಟ್ ಅಫೇರ್ಸ್ 10ರಿಂದ 15 ಪ್ರಶ್ನೆಗಳನ್ನು ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅಲ್ಲಿಗೆ ನಿಮಗೆ ಒಂದು ತಿಂಗಳಿಗೆ 300ರಿಂದ 400 ಪ್ರಶ್ನೆಗಳು ಸಿಗ್ತಾ ಇದೆ.
ಒಂದು ಅಂದಾಜಿನ ಲೆಕ್ಕದ ಪ್ರಕಾರ 300ರಿಂದ 400 ಪ್ರಶ್ನೆಗಳು ನಿಮಗೆ ಸಿಗ್ತಾ ಇದೆ. ಆದರೂ ಮಂತ್ಲಿ ಕರೆಂಟ್ ಅಫೇರ್ಸ್ ನಿಮಗೆ ಅವಶ್ಯಕತೆ ಇದೆ ಅನ್ನೋದನ್ನು ನೀವು ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದು. ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಕರೆಂಟ್ ಅಫೇರ್ಸನ್ನು ನಾನು ನಮ್ಮ ಏಕಲವ್ಯ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇನೆ. ಸೊ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಿಮ್ಗೇನಾದ್ರು ಯೂಸ್ಫುಲ್ ಇನ್ಫಾರ್ಮೇಷನ್ ಆಗುತ್ತೆ, ಮಂತ್ಲಿ ಕರೆಂಟ್ ಅಫೇರ್ಸ್ ಬೇಕು ಅಂತ ಹೇಳಿದ್ರೆ, ಹೆಚ್ಚು ಜನ ಏನಾದರೂ ಕಮೆಂಟ್ ಮಾಡಿದ್ರೆ ಬೇಕು ಅಂತ ಹೇಳಿದ್ರೆ ಪ್ರತಿ ತಿಂಗಳು ನಾನು ಮಂತ್ಲಿ ಕರೆಂಟ್ ಅಫೇರ್ಸನ್ನು ನಮ್ಮ ಏಕಲವ್ಯ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇನೆ. ಅದನ್ನು ನೀವು ವಿಸಿಟ್ ಮಾಡ್ಕೋಬೋದು. ಆ ಚಾನಲ್ನ ಲಿಂಕ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. 2018 ಜನವರಿಯಿಂದ ಸೆಪ್ಟೆಂಬರ್ ತನಕ ನಾನು ಕರೆಂಟ್ ಅಫೇರ್ಸನ್ನು ನಮ್ಮ ಏಕಲವ್ಯ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಇನ್ನು ಅಕ್ಟೋಬರಿಂದ ಡಿಸೆಂಬರ್ ತನಕ ಉಳಿದಂಥ ಕರೆಂಟ್ ಅಫೇರ್ಸ್ಗಳನ್ನು ಅತಿ ಶೀಘ್ರದಲ್ಲಿ ನಾನು ಅಪ್ಲೋಡ್ ಮಾಡಲಿದ್ದೇನೆ. ಸೊ ಆ ಒಂದು ವಿಡಿಯೋಗಳ ಅನುಕೂಲವನ್ನು ಸಹ ನೀವು ಪಡ್ಕೋಬೋದು. ಎಲ್ಲ ಲಿಂಕ್ಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚಾನಲ್ ಲಿಂಕ್ ಮತ್ತು ವಿಡಿಯೋದ ಲಿಂಕ್ ಎಲ್ಲ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದ.